ಸರಿ, ನಾವು ಮೊದಲಿಗೆ ಬಿಜೆಪಿಯಿಂದಲೇ ಪ್ರಾರಂಭ ಮಾಡ್ತೀನಿ. ಈಗ ದೇವೇಗೌಡರು ಯಾವಾಗಲೂ ಹೇಳ್ತಾ ಇದ್ದಿದ್ದೇನಂತ ಅಂದ್ರೆ, ಮುಂಬರುವಂತ ಎಲ್ಲಾ ಚುನಾವಣೆಯಲ್ಲೂ ಕೂಡ ನಾವು ಮೈತ್ರಿ ಮಾಡ್ಕೊಂಡು ಇವಾಗ ಯಾವ ರೀತಿ ಮೈತ್ರಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ನಾವು ಈ ಒಂದು ಮೈತ್ರಿ ಮುಂದುವರಿಯುತ್ತೆ, ಎಲ್ಲಾ ಚುನಾವಣೆಗಳನ್ನು ಕೂಡ ಎದುರಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಬಹಳ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಲೋಕಲ್ ಎಲೆಕ್ಷನ್ಗೆ ಹಾಗಾದ್ರೆ ಈ ಒಂದು ಮೈತ್ರಿ ವರ್ಕೌಟ್ ಆಗಲ್ವಾ ಸರ್? ಯಾವ ಕಾರಣಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು? ನೀವು ದೇವೇಗೌಡರಿಗೆ ಕೇಳಬೇಕು. ಸರ್, ಈಗ ಮೈತ್ರಿ ಆದ್ಮೇಲೆ ನೀವು ಅದನ್ನೇ ನಾವು ಉತ್ತರ ಕೊಡ್ತೀವಿ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ನಾವೀಗ ಅಲಯನ್ಸ್ ಪಾರ್ಟ್ನರ್ಸ್ ಆಗಿದ್ದೇವೆ. ಸೆಂಟ್ರಲ್ ಅಲ್ಲಿ ಕೂಡ ಒಳ್ಳೆ ರೀತಿಯ ಬಾಂಧವ್ಯ ನಮಗೆ ಮತ್ತು JDS ಪಾರ್ಟಿಗೆ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಆ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ನಿರ್ಣಯ ತಗೋಬೇಕು ತಗೊಳ್ತಾರೆ. ಆದರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ನಮ್ಮ ಅಲಯನ್ಸ್ ಏನಿದೆ ಬಹಳ ಉತ್ಕೃಷ್ಟವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಬಂದಿರತಕ್ಕಂಥ ಲೋಕಲ್ ಬಾಡಿ ರಿಸಲ್ಟ್ಗಳು ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯವರು ಬಹಳ ಅದ್ಭುತವಾದಂಥ ಮತಗಳನ್ನು ಪಡೆದು ಗೆದ್ದಿರ್ತಕ್ಕಂಥದ್ದು ಕೂಡ ಸಮಾಜದ ಮುಂದೆ ಗೊತ್ತಾಗಿದೆ. ಸೊ ಹಾಗಾಗಿ ಇವತ್ತು ಏನೋ ದೋಸ್ತಿ ಫೈಟ್ ಅಂತ ನೀವು ಹಾಕೋಬಹುದು ಅಷ್ಟೇ, ಟೈಟಲಲ್ಲಿ ಹಾಕೊಂಡು ನೀವು ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕ್ಬೋದು. ಆದರೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ದೇವೇಗೌಡರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಮ್ಮ ಪಕ್ಷದ ನಾಯಕರು ಕೂತ್ಕೊಂಡು ಏನು ಡಿಸಿಷನ್ ತಗೋಬೇಕು, ಏನು ಚರ್ಚೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಚುನಾವಣೆಗಳನ್ನು ಫೇಸ್ ಮಾಡಬೇಕಂತ ಇವತ್ತು ಪ್ರತಿಯೊಂದು ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವವಾದಂಥ ಯಶಸ್ಸು. ಮಂಗಳೂರಿನಲ್ಲಿ ನೋಡಿ, ಬಸವನಹಳ್ಳಿಯಲ್ಲಿ ನೋಡಿ, ದೊಡ್ಡಬಳ್ಳಾಪುರ ಎಲ್ಲ ಕಡೆ ನಾವು ಗೆಲ್ತಾ ಇದ್ದೇವೆ ಸ್ವತಂತ್ರ ಖಂಡಿತವಾಗ್ಲು. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಏನು ನೀವು ಗ್ರಾಮ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ವಿಚಾರದಲ್ಲಿ ಏನು ನಿರ್ಣಯವನ್ನು ತಗೊಳ್ಬೇಕು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆಸ್ ಅ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಾರ್ಟಿಯ ಪ್ರಮುಖರುಗಳು ಕೂತ್ಕೊಂಡು ನಿರ್ಣಯವನ್ನು ಮಾಡ್ಕೊಳ್ತಾರೆ. ಆದರೆ ಸೆಂಟ್ರಲ್ ಲೆವೆಲಲ್ಲಿ NDA ಅಲಯನ್ಸ್ ಜೊತೆ JDS ಇದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಅಲಯನ್ಸು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ಏನು ಇವತ್ತು ದುರಾಡಳಿತ ಇದೆ, ಇವ್ರು ಬೀದಿ ನಾಟಕ ನಡೀತಾ ಇದೆ ಸಮಾಜದಲ್ಲಿ. ಕಾಂಗ್ರೆಸ್ ವಕ್ತಾರ ಇನ್ನೂ ಬಂದಿದ್ರೆ ಹೇಳ್ತಾ ಇದ್ದೆ ಬರಲಿ ಅವರು. ಇವ್ರ ದುರಾಡಳಿತ ಇವರ ಬೀದಿ ನಾಟಕದ ಥರ ಅಂತೂ ನಮ್ಮ ಅಲಯನ್ಸ್ ಆಗೋದಿಲ್ಲ. ಸರ್, ಈಗ ನೀವು ಹೇಳ್ತಾ ಇದ್ರೆ ಈಗ ಹೈಕಮಾಂಡ್ ಇದೆ, ಅದ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಯಾವುದೇ ಪಕ್ಷ ಆಗಿರ್ಬೋದು ತಳಮಟ್ಟದಿಂದಲೇ ಸ್ಟ್ರಾಂಗ್ ಆಗ್ಬೇಕಾಗಿರೋಂಥದ್ದು. ಈಗ ಲೋಕಲ್ ಏನು ಎಲೆಕ್ಷನ್ ಆಯ್ತು, ಆ ಒಂದು ಎಲೆಕ್ಷನ್ ಅಲ್ಲಿ ಈಗ ಬಿಜೆಪಿ ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತು. ನೀವು ಹೇಳಿದ್ರೆ ಹೌದು, ಅಭೂತಪೂರ್ವವಾಗಿ ಗೆಲುವನ್ನ ಸಾಧಿಸಿದೆ. ಹಾಗಾದ್ರೆ ಈಗ ನಿಮ್ಗೆ JDS ಅವಶ್ಯಕತೆ ಇಲ್ವಾ? ಹಾಗಾದ್ರೆ ಆ ರೀತಿ ಎಲ್ಲೂ ಕೂಡ ನಾವು ಹೇಳಿಲ್ಲ. ಆ ರೀತಿ ನಮ್ಮ ಪಾರ್ಟಿಯ ಅಧಿಕೃತ ನಾಯಕರುಗಳು ಕೂಡ ಎಲ್ಲೂ ಕೂಡ, ನಾನು ಯಾಕಂದರೆ ಒಬ್ಬ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಆಗಿ ನಾವು ಏನೇ ಸ್ಟೇಟ್ಮೆಂಟ್ಸ್ ಕೊಟ್ಟರು ಅಧಿಕೃತ ಸ್ಟೇಟ್ಮೆಂಟ್ಗಳಾಗ್ತವೆ. ಯಾರೂ ಕೂಡ ಹೇಳಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ದೇವೇಗೌಡರು ಅವರ ಹೇಳಿಕೆಯನ್ನು ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು, ನಾವೇನು ಡಿಸಿಷನ್ ತಗೋಬೇಕನ್ನೋದನ್ನು ನಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳು, ಪಾರ್ಟಿಯ ಪ್ರಮುಖರುಗಳು ನಿರ್ಣಯ ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ನಾನು ಹೇಳೋದಂಥದ್ದು ಏನು ಅಂತಂದರೆ, ಈಗ ಆಲ್ರೆಡಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ಕಡೆ ಬಿಜೆಪಿ ಗೆದ್ದಿದ್ದೇವೆ, ಗೆಲ್ತೀವಿ. ನಮ್ಮ ಉದ್ದೇಶ ಭಾಳ ಸ್ಪಷ್ಟ. ಕಾಂಗ್ರೆಸ್ನ ದುರಾಡಳಿತ ಏನಿದೆ, ಕಾಂಗ್ರೆಸ್ನ ಇವತ್ತು ಏನು ಸಂಪೂರ್ಣವಾಗಿ ವ್ಯವಸ್ಥೆ ಹದಗೆಟ್ಟಿದೆ, ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎನ್ನುವಂಥ ಚರ್ಚೆನೇ ಮಾಧ್ಯಮದವರು ಅದೇ ಚರ್ಚೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರಗಳಲ್ಲಿ ಯಾರಾದರೂ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ? ಖಂಡಿತವಾಗ್ಲೂ ಇಲ್ಲ. ಅಂಥ ವಿಚಾರಗಳು ಮಹತ್ವನ ಕೊಡ್ತಕ್ಕಂಥದ್ದು ಬಿಟ್ಟು ಕೇವಲ ಇವತ್ತು ಕಾಂಗ್ರೆಸ್ಸು ಎಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಕೇವಲ ಕುರ್ಚಿ ವಿಚಾರದಲ್ಲಿ ಬೀದಿ ನಾಟಕ ಮಾಡ್ಕೊಂಡು ಕೂತಿದ್ದಾರೆ. ಅಷ್ಟರ ಹೀನಾಯ ಪರಿಸ್ಥಿತಿಗಂತೂ ನಾವುಗಳು ಬರೋದಿಲ್ಲ. ಕುತ್ಕೊಂಡು ಡಿಸಿಷನ್ ಅನ್ನು ತಗೊಂಡು ಕೋರ್ ಕಮಿಟಿಯಲ್ಲಿ ನಿರ್ಣಯ ಮಾಡ್ತೇವೆ. ಓಕೆ, ಇನ್ನು ನಾಗೇಂದ್ರ ಸರ್, ಇವಾಗ ಮುಖ್ಯವಾಗಿ ದೇವೇಗೌಡರು ಪಕ್ಷದ ಹಿರಿಯರು, ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ನಾಯಕರು, ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿ ಸಜೆಷನ್ ಕೇಳ್ತಾರೆ, ನಾವು ಹೆಂಗೆ ಆಡಳಿತ ಮಾಡಬೇಕು ಅಂತ. ಯಾಕೆಂದ್ರೆ ಅಷ್ಟು ಅನುಭವ ಅವ್ರಿಗಿದೆ. ಅಂತಹ ಅನುಭವ ಇರುವಂತಹ ರಾಜಕಾರಣಿ ಈ ರೀತಿಯಾಗಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಯಾಕೆಂತಂದ್ರೆ ಈಗ ನೀವೇ ಹೇಳ್ಕೊಂಡಿದ್ದೀರಾ ಘಂಟಾಘೋಷವಾಗಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ. ಅಂಥದ್ರಲ್ಲಿ ಈಗ ಲೋಕಲ್ ಎಲೆಕ್ಷನ್ಗಳಿಗೆ ಈ ಮೈತ್ರಿ ಅನ್ವಯ ಆಗದೇ ಇಲ್ವಾ ಸರ್? ಹಾಗಾದ್ರೆ ಅಲ್ಲ, ಎಲ್ಲ ಒಂದು ಕಡೆ ಇದನ್ನು ತಿರ್ಚೋ ಅಂಥ ಪರಿಸ್ಥಿತಿ ಕಾಣಿಸ್ತೈತೆ ಇವತ್ತು ಮಾಧ್ಯಮಗಳಲ್ಲಿ. ಸನ್ಮಾನ್ಯ ಶ್ರೀ ದೇವೇಗೌಡರು ಇವತ್ತು ದೇಶ ಕಂಡ ಅಖಂಡ ಸಾಮ್ರಾಜ್ಯದ ನಾಯಕರಾಗಿರೋಂಥವ್ರು, ಹಿರಿ ಮುತ್ಸದಿಗಳು. ಇವತ್ತು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಲೋಕಲ್ ಚುನಾವಣೆ ಎಲೆಕ್ಷನ್ಗಳಲ್ಲಿ ನೀವು ಯಾವುದೋ ಒಂದು ಬೈ ಎಲೆಕ್ಷನಲ್ಲಿ ಏನು BJP ಮತ್ತು JDS ಇಂಡಿಪೆಂಡೆಂಟಾಗಿ ಏನು JDS ಮತ್ತು BJPಯಲ್ಲಿ ಬೈ ಎಲೆಕ್ಷನ್ ಚುನಾವಣೆಗೆ ಹೋಗಿತ್ತೋ ಆ ವಿಚಾರ ಬಗ್ಗೆ ಮಾತಾಡಿದ್ದೀವಿ ಹೊರತು ಪಟ್ಟಣ ಪಂಚಾಯಿತಿ ಆಗಲಿ, ಗ್ರಾಮ ಪಂಚಾಯಿತಿ ಆಗಲಿ, ಜಿಲ್ಲಾ ಪಂಚಾಯಿತಿ ಆಗಲಿ ನಾವೆಲ್ಲಿಯೂ ಕೂಡ ಇಂಡಿವಿಜುವಲ್ ಆಗಿ ಹೋಗ್ತೀವಿ ಅಂತ ಹೇಳ್ಕೊಳ್ಳಿಲ್ಲ. ನಾವು ಮೈತ್ರಿ ಸರ್ಕಾರ, NDA ಸರ್ಕಾರ ಆಗಿರೋದ್ರಿಂದ ನಾವು ಪ್ರತಿಯೊಂದು ಚುನಾವಣೆ ಕೂಡ ಈ ರಾಜ್ಯದ ಮಟ್ಟದಿಂದ ಹಿಡಿದು ಹೈಕಮಾಂಡ್ವರೆಗೂ ಮಾತಾಡಿ ಅದರದ ಎಲ್ಲ ರೀತಿಯ ಒಂದು ರೂಪರೇಷೆಗಳನ್ನ, ಪ್ರಕ್ರಿಯೆಗಳನ್ನ ಮಾಡಿ, ಸೊ NDA ಮುಖಾಂತರನೇ ನಾವು ಎಲೆಕ್ಷನ್ ಮಾಡಬೇಕು, ಚುನಾವಣೆಗೆ ಹೋಗೋದಂತ ನಿರ್ಧಾರ ಮುಂದಿನ ದಿನಗಳು ಹೈಕಮಾಂಡ್ ಮಾಡ್ತಾರೆ. ಇದು ಗಟ್ಟಿಯಾದ ನಿರ್ಧಾರ.
ಯಾವ ಒಂದು ಬೈ ಎಲೆಕ್ಷನ್ ವಿಚಾರ ತಗೊಂಡು ಇಲ್ಲೆಲ್ಲೋ ಮಾಧ್ಯಮಗಳಲ್ಲಿ ದೇವೇಗೌಡರು ಹಂಗೆ ಹೇಳಿದ್ರು ಅಂತ ಎಲ್ಲೋ ಒಂದು ಕಡೆ ವಿಚಾರಗಳು ನೀವು ವಿನಿಮಯ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಬಟ್ ಇದೆಲ್ಲ ತೀರ್ಮಾನ ಆಗೋದು ರಾಜ್ಯ ಮಟ್ಟದ ಸಂಘಟನೆಯಿಂದ ಮತ್ತು ಹೈಕಮಾಂಡ್ ಸಂಘಟನೆಯಿಂದ ಕುಂತು ಮುಂದಿನ ಪ್ರಕ್ರಿಯೆಗಳಿಗೆ ಏನು ಮಧ್ಯ ಒಂದು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಇದೆಲ್ಲ ಒಳಗೊಂಡ್ಕೊಂಡು ಹೈಕಮಾಂಡ್ ಎಲ್ಲ ಒಂದು ಸೂಚನೆ ಮಾಡಿ ಪ್ರಕ್ರಿಯೆ ಮುಖಾಂತರ NDA ಮುಖಾಂತರ ನಾವು ಹೋಗೋದು ಚುನಾವಣೆಗೆ ಅಂತ ನಿರ್ಧಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇದರಲ್ಲಿ ಯಾವುದೇ ಥರ ಸಂಶಯ ಬೇಡ. ಸರ್, ಈಗ ಸ್ಥಳೀಯ ಮಟ್ಟದ ಚುನಾವಣೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಯಾಕಂದ್ರೆ ಕಾರ್ಯಕರ್ತರಿದ್ರೆ ಅಲ್ವಾ ಸರ್ ಪಕ್ಷ. ಹೌದು, ಇವತ್ತು ಹಾಗಾಗಿ ಅದ್ರ ಕಡೆನೂ ಇವಾಗ ಈ ಒಂದು ಮೈತ್ರಿ ಮುಂದುವರಿಯಬಹುದಿತ್ತಲ್ಲ, ಆದ್ರೆ ಏಕಾಏಕಿ ಒಂದು ಮೈತ್ರಿಗೆ ಬ್ರೇಕ್ ಯಾಕೆ ಅಲ್ಲ, ಬೇಕಾಗಿಲ್ಲ? ಈಗ ಬ್ರೇಕ್ ಅಂತ ನಾವೆಲ್ಲೂ ಹೇಳಿಲ್ಲ. ಅದು ಬೈ ಎಲೆಕ್ಷನ್ ನೀವು ಹಿಡಿದಿರೋದು. ಬೈ ಎಲೆಕ್ಷನ್ ವಿಚಾರದಲ್ಲಿ ಎಲ್ಲೆಲ್ಲಿ JDS ಕಟ್ಟಿಬದ್ಧವಾಗಿ ಗೆದ್ದು ಬರ್ತೀವೋ ಅಲ್ಲೆಲ್ಲ NDA ಹೋಗ್ತೀರಿ. ಆದರೆ ಇಂಡಿಪೆಂಡೆಂಟಾಗಿ ಎಲ್ಲೂ ಹೋಗಲ್ಲ. ಇದು NDA ಸರ್ಕಾರ ಮಾಡ್ಕೊಂಡಿದ್ದರಿಂದ ಹೈಕಮಾಂಡ್ ಹತ್ರ ಕೂಡ ನಾವು ಮಾತಾಡಿ ಮುಂದಿನ ದಿನಗಳಲ್ಲಿ NDA ಮುಖಾಂತರನೇ ಚುನಾವಣೆಗೆ ಹೋಗುವಂಥ ನಿರ್ಧಾರ ಮಾಡ್ತೀರಿ.